ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ಕಥೆಗಳು ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಥೆಗಳು ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹೃದಯವ ಕಾದ್ರಿಸು ನನಗಾಗಿ ಭಾಗ 44. ಏನಂದ್ರಿ ರಾಮ್? ಮಕ್ಕಳ ಅಂದರೆ ನಿಮಗೆ ಮಕ್ಕಳಿದ್ದಾರಾ? ಇದು ಜಾನವರಿಗೆ ಫಸ್ಟ್ ಪ್ರೆಗ್ನೆನ್ಸಿ ತಾನೆ ಎಂದು ಅನುಮಾನದಿಂದ ಕೇಳಿದರು. ಅವರ ಮಾತಿಗೆ ಉದ್ದುದ್ದ ತಲೆ ಆಡಿಸಿ, ಹೌದು ಡಾಕ್ಟರ್, ನಿನ್ನೆಯಷ್ಟೇ ನೀವು ಹೇಳಿದ್ರಲ್ಲ ನನ್ನ ಜಾನು ಹೊಟ್ಟಿಗೆಯಲ್ಲಿ 2 ಪಾಪು ಇದ್ದಾವೆ ಅಂತ. ಇಂದು ಆ ಪಾಪುಗಳ ಉಳಿಸಿಕೊಳ್ಳಲು ಎಂದು ರಾಮ್ ಹೇಳುತ್ತಿದ್ದಂತೆ, ಶಟಪ್ ರಾಮ್, ಏನು ಮಾತಂತ ಆಡ್ತಿದ್ದೀರಾ? ನಿಮ್ಮ ಮಕ್ಕಳಿಗೆ ಏನೂ ಆಗಿಲ್ಲ, ಅವರು ಸೇಫ್ ಆಗಿದ್ದಾರೆ. ಯಾರು ಹೇಳಿದ್ದು ನಿಮಗೆ ಮಕ್ಕಳು ಅಬೋರ್ಟ್ ಆಗಿದೆ ಅಂತ ಎಂದು ಡಾಕ್ಟರ್ ಹೇಳಿದ್ದೆ ಕುಸಿದು ಬಿಟ್ಟ ರಾಮ್ ಆ ಮಾತು ಕೇಳಿ. ಡಾಕ್ಟರ್ ಎಂದು ತಡಬರಿಸಿದವಳ ನೋಡಿ, ಹೌದು, ಜಾನುಗಷ್ಟೇ ಏಟಾಗಿರೋದು, ಮಕ್ಕಳು ಸೇಫ್ ಇದೆ, ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ಳಿ ಅಂದಿದ್ದು ಎಂದು ಹೇಳಿದಾಗ ಅವರ ಮುಂದೆ ಕೈ ಜೋಡಿಸಿ ಮಂಡಿ ಊರಿ ಬಿಟ್ಟ ರಾಮ್. ನನಗೆ ಕೈ ಮುಗಿಯು ಅಂತ ನಾನೇನೂ ಮಾಡಲಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ವೈಫ್ ಹೊಟ್ಟೆಗೆ ಚಿಕ್ಕ ಮೂಗೇಟು ಸಹ ಬಿದ್ದಿಲ್ಲ. ನೀವು ನಿಮ್ಮ ಹೆಂಡತಿಯನ್ನೇ ಕೇಳಬೇಕು, ಇನ್ನೇನೋ ಪ್ರಜ್ಞೆ ಬರಬಹುದು, ನಾವು ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ನೋಡಿ ಎಂದು ಹೇಳಿ ಹೋದಾಗ ಬಿಗಿ ಹಿಡಿದ ಉಸಿರು ಬಿಟ್ಟವ, ಥ್ಯಾಂಕ್ ಯು ದೇವರೇ ಎಂದು ಕೈ ಮೇಲೆತ್ತಿ ಮುಗಿದವನ ಕಣ್ಣಲ್ಲಿ ಆನಂದದ ಕಣ್ಣೀರು. ಮಕ್ಕಳು ಇಲ್ಲ ಎಂದು ಭಾವಿಸಿದ್ದ, ಆದರೆ ಈಗ ಚಿಕ್ಕ ಏಟು ಸಹ ಬಿದ್ದಿಲ್ಲ ಎಂದು ತಿಳಿದ ಕೂಡಲೇ ಅದೆಷ್ಟು ಖುಷಿಯಾಗಿತ್ತು ಅವನಿಗೆ. ತಕ್ಷಣ ಅಭಿಗೆ ಕರೆ ಮಾಡಿದ. ಹಲೋ ರಾಮ್, ನನ್ನ ಸ್ವೀಟ್ ಹೇಗಿದ್ದಾಳೆ ಎಂದು ಕೇಳಿದ ಅಭಿ ಆತಂಕದಿಂದ. ದೇವರು ದೊಡ್ಡವನು ಅಭಿ, ಈಗಷ್ಟೇ ಡಾಕ್ಟರ್ ಆಚೆ ಬಂದರು, ಜಾನುಗೆ ಏಟಾಗಿದೆ, ಆದರೆ ಪಾಪು ಸೇಫ್ ಇದ್ದಾವೆ ಎಂದು ವಿಷಯ ತಿಳಿಸಿ ಎಲ್ಲರಿಗೂ ಹೇಳಿಬಿಡು, ನಾನು ನೇರವಾಗಿ ಮನೆಗೆ ಬರ್ತೀನಿ. ಹಾಂ, ಅವರಿಬ್ಬರನ್ನ ಯಾವ ಕಾರಣಕ್ಕೂ ಬಿಡಬೇಡ ಎಂದು ಹಲ್ಲು ಕಚ್ಚಿ ಹೇಳಿದ ಕೋಪದಿಂದ. ಹಾರಾಮ್, ತುಂಬ ಖುಷಿಯಾಗ್ತದೆ, ಆಲ್ರೆಡಿ ಲಕ್ಕಿ ಪೊಲೀಸ್ ಜೊತೆ ಬಂದಿದ್ದಾನೆ, ನಾನು ಇಲ್ಲೇ ಇದ್ದೀನಿ ಎಂದು ಹೇಳಿದಾಗ ಕಣ್ಣು ಮುಚ್ಚಿ ಕೋಪ ನುಂಗಿದವ, ಇಲ್ಲ, ಅವರನ್ನು ನಾನು ಪೊಲೀಸ್ ಕೈಗೆ ಒಪ್ಪಿಸಲ್ಲ, ಅವರನ್ನು ನಮ್ಮ ಮನೆಯ ಗೋಡನ್ಗೆ ಕರೆದುಕೊಂಡು ಬನ್ನಿ, ನಾನು ನೋಡ್ಕೋತೀನಿ ಅವರನ್ನು ಎಂದು ಹೇಳಿ ಕರೆ ತುಂಡರಿಸುವಷ್ಟರಲ್ಲಿ ಜಾನುಗೆ ಪ್ರಜ್ಞೆ ಬಂದಿತ್ತು. ಸರ್, ನೀವು ನಿಮ್ಮ ವೈಫ್ನ ನೋಡಬಹುದು ಎಂದು ಹೇಳಿದಾಗ ತಲೆ ಆಡಿಸಿ ಓಡಿ ಹೋಗಿದ್ದ ತನ್ನವಳ ಬಳಿಗೆ. ಆಗಷ್ಟೇ ಎಚ್ಚರ ಆದವಳಿಗೆ ಹೊಟ್ಟೆಯಲ್ಲಿ ಏನೂ ಬದಲಾವಣೆ ಕಾಣದೇ ಇದ್ದಾಗ ನೆಮ್ಮದಿಯ ಉಸಿರು ಬಿಟ್ಟು ಪಕ್ಕಕ್ಕೆ ನೋಡಿದ್ಲು. ಆಗ ಅವಳಿಗೆ ಬಂದರ ಬಲ್ಗೈ ಪೂರ್ತಿ ಬ್ಯಾಂಡೇಜ್ ಹಾಕಿದ್ರು, ಹಾಗೆ ತುಸು ಬೆನ್ನಿಗೂ ಪಟ್ಟಿ ಕಟ್ಟಿದ್ರು. ಅವಳ ಹಾಗೆ ನೋಡಿ ನೋವಾಗಿತ್ತು ಅವನಿಗೆ. ಜಾನೂ ಎಂದು ಪ್ರೀತಿ ತುಂಬಿ ಕರೆದ. ಅವನ ದನಿಗೆ ತಲೆ ಎತ್ತಿ ನೋಡಿದವಳು, ರಾಮ್, ನಿಮ್ಮನ್ನು ನೋಡದೆ ನಾನೆಲ್ಲಿ ಸತ್ತು ಹೋಗ್ತೀನೋ ಅಂದುಕೊಂಡಿದ್ದ, ನೋಡಿ ನಮ್ಮ ಪ್ರೀತಿ ಗಟ್ಟಿಗಿದೆ ಎಂದು ಹೇಳಿ ನಕ್ಕಾಗ ಅವಳ ಬಳಿ ಬಂದು ಕುಳಿತು ಮೊದಲು ಅವಳ ಹಣೆಗೆ ಮುತ್ತು ಕೊಟ್ಟು ಅವಳ ಹೊಟ್ಟೆಯ ಮೇಲೊಂದು ಮುತ್ತು ನೀಡಿದವ. ಕ್ಷಮಿಸಿ ಬಿಡಿ ಕಂದ ಮಗಳ ಎಂದು ಹೇಳಿ ಅವಳ ಕೈ ಗಟ್ಟಿಯಾಗಿ ಹಿಡಿದ. ಜಾನು, ಐ ಆಮ್ ಸಾರಿ, ನಿನ್ನ ಮೇಲೆ ಏಟು ಬೀಳೋದು ತಪ್ಪಿಸೋದಿಕ್ಕೆ ಆಗಲಿಲ್ಲ ಎಂದು ಕಣ್ಣು ತುಂಬಿಕೊಂಡು ಹೇಳಿದ ರಾಮ್. ಸಾರಿ ರಾಮ್, ನನ್ನದು ತಪ್ಪು, ಆದರೆ ಪಾಪು ಸೇಫ್ ಇದೆ ಅಲ್ವಾ, ಅಷ್ಟು ಸಾಕು. ಹೊಟ್ಟೆ ಕಡೆಗೆ ಕೋಲು ಬಂದಾಗ ಎಲ್ಲಿ ಮಕ್ಕಳನ್ನು ಕಳೆದುಕೊಂಡು ಬಿಟ್ಟೆನೋ ಅಂತ ತುಂಬ ಹೆದರಿಬಿಟ್ಟೆ ರಾಮ್. ಆದರೆ ಅವರಿಗೆ ತಿಳಿಯದ ಹಾಗೆ ಕೈ ಅಡ್ಡ ಇಟ್ಟೆ, ಜೋರಾಗಿ ಹೊಡೆತ ಬಿತ್ತು, ಮೂಳೆ ಮುರಿದು ಹೋಯಿತು. ಹಾಗೆ ಮತ್ತೆ ರಮಣ್ ಒದೆಯಲು ಬಂದಾಗ ಬೆನ್ನು ಕೊಟ್ಟೆ, ಅಸಾಧ್ಯ ನೋವು ಎಂದು ಜಾನು ಹೇಳುವಾಗ ರಮಣ್ ಮೇಲೆ ಕೋಪ ಉಕ್ಕುತ್ತಿತ್ತು ಅವನಿಗೆ. ಡಾಕ್ಟರ್ ಹೇಳಿದರು, ಏನೂ ತೊಂದರೆ ಇಲ್ವಂತೆ, ಚೆನ್ನಾಗಿ ನೋಡಿಕೊಂಡ್ರೆ ಸರಿ ಆಗುತ್ತೆ ಅಂತೆ, ನಿನ್ನ ನಾನು ತುಂಬ ಮುದ್ದಾಗಿ ನೋಡ್ಕೊಳ್ತೀನಿ, ಇರುವೆ ಸಹ ನಿನ್ನ ಮುಟ್ಟದಂತೆ ನೋಡಿಕೊಳ್ತೀನಿ ಎಂದು ಹೇಳಿ ಅವಳ ಕೆನ್ನೆ ಮೇಲೆ ಮುತ್ತು ಕೊಟ್ಟ. ನಾನು ಅಷ್ಟೇ ರಾಮ್, ಇನ್ಮೇಲೆ ಯಾವತ್ತೂ ತಪ್ಪಾಗಿ ತಿಳಿಯಲ್ಲ, ನೀವು ಯಾವ ಕಾರಣಕ್ಕೆ ವಿಷಯ ಮುಟ್ಟಿಟ್ರೋ ನನಗೆ ಗೊತ್ತಿಲ್ಲ, ಏನೇನೋ ಮಾತಾಡಿ ನಾಟಕ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸಿಬಿಟ್ಟೆ, ಆದರೆ ಈಗ ಗೊತ್ತಾಯಿತು, ನೀವು ಒಂದು ವೇಳೆ ಧನ್ವಿ ಅಂತ ಒಮ್ಮೆ ಫೋಟೋ ತೋರಿಸಿದ್ರೆ ಕೊನೆವರೆಗೂ ನಾನೇ ಕೊರಗುತ್ತಾ ಇರ್ತಿದ್ದೆ ಎಂದು ಹೇಳಿ ಮತ್ತೆ ಕಣ್ಣು ತುಂಬಿಕೊಂಡವಳು. ಜಾನು, ಇನ್ಮೇಲೆ ಖುಷಿಗೆ ಸಹ ನಿನ್ನ ಕಣ್ಣಲ್ಲಿ ನೀರು ಬರಬಾರ್ದು, ನೀನು ನಗ್ತಾ ಇದ್ರೆ ಇಲ್ಲಿರೋ ನನ್ನ ಕಂದ ನಗ್ತಾ ಇರುತ್ತೆ, ಈಗಾಗಲೇ ನನ್ನ ಮೇಲೆ ತುಂಬ ಕಂಪ್ಲೇಂಟ್ ಇದ್ದಾವೆ, ನೀನು ಮತ್ತೆ ನೋವು ಮಾಡಬೇಡ ಎಂದು ಹೇಳುವಾಗ ಬಂದರು ಡಾಕ್ಟರ್. ಹಾಯ್ ಜಾನು, ಹೇಗಿದ್ದೀರಾ, ಈಗ ಹೇಗೆ ಫೀಲ್ ಆಗ್ತದೆ ಎಂದು ಹೇಳುತ್ತಾ ಅವಳನ್ನು ಪರೀಕ್ಷೆ ಮಾಡಿದರು. ಏನೂ ತೊಂದರೆ ಅಂತ ಅನಿಸ್ತಾ ಇಲ್ಲ ಡಾಕ್ಟರ್, ಆದರೆ ಕೈ ಎತ್ತೋದಕ್ಕಾಗ್ತಾ ಇಲ್ಲ, ಹಾಗೆ ಬೆನ್ನು ನೋವು ಎಂದು ಹೇಳಿದಾಗ ನಕ್ಕು, ನೀವು ಕಡಿಮೆ ಆಗೋದಿಲ್ಲ, ಆಯಿಂಟ್ಮೆಂಟ್ ಕೊಡ್ತೀನಿ, ನೀವು ಈ ಟೈಮಲ್ಲಿ ಜಾಸ್ತಿ ಟ್ಯಾಬ್ಲೆಟ್ ತಗೊಳ್ಳುವ ಹಾಗಿಲ್ಲ, ಸೊ ಬಿ ಕೇರ್ಫುಲ್, ಮತ್ತೆ ಈ ರೀತಿ ಆಗದ ಹಾಗೆ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಊಟ ಮಾಡಬೇಕು ನೀವು ಎಂದು ಹೇಳಿದಾಗ ಎಲ್ಲದಕ್ಕೂ ತಲೆ ಆಡಿಸಿದ್ಲು. ಸರಿ ಡಾಕ್ಟರ್, ನಾನು ಜಾನುನ ಕರೆದುಕೊಂಡು ಹೋಗ್ಬೋದಾ ಎಂದು ಕೇಳಿದ ರಾಮ್. ಮತ್ತೊಮ್ಮೆ ಸರಿಯಾಗಿ ಕಾಳಜಿ ಮಾಡಲು ಹೇಳಿ ಕೆಲವು ಔಷಧಿ ಕೊಟ್ಟು ಕಳುಹಿಸಿದ್ರು ಡಾಕ್ಟರ್. ಜಾನು, ಇನ್ಮೇಲೆ ನೀನು ಹಾಸಿಗೆ ಬಿಟ್ಟು ಹೇಳುವ ಆಗಿಲ್ಲ, ಏನೇ ಬೇಕಿದ್ರೂ ಈ ರಾಮ್ ಇರ್ತಾನೆ ನಿನ್ನ ಪಕ್ಕ ಎಂದು ಹೇಳಿ ಅವಳನ್ನು ಹಿಂದಿನ ಸೀಟಲ್ಲಿ ಮಲಗಿಸಿ ಮೆತ್ತಗೆ ಕಾರು ಓಡಿಸಿದ. ಆವಾಗಲೇ 100ರ ವೇಗದಲ್ಲಿ ಬಂದಿದ್ದವ ಈಗ 20ರ ವೇಗದಲ್ಲಿ ಮನೆ ತಲುಪಿದ್ದ. ಅವನ ಪ್ರೀತಿಗೆ ಹಾಗೆ.
ಜಾನುವನ್ನ ಮನೆಗೆ ಕರೆದುಕೊಂಡು ಬಂದು ರಾಮ್ ಮೆಲ್ಲಗೆ ಅವಳನ್ನು ತೋಳಿನಲ್ಲಿ ಹೊತ್ತುಕೊಂಡು ಮನೆಯೊಳಗೆ ನಡೆದ. ಅವಳು ಸಿಕ್ಕಿರುವ ವಿಷಯ ಗೊತ್ತಾಗಿ ಎಲ್ಲ ಅದಾಗಲೇ ಅವಳ ದಾರಿ ಕಾಯುತ್ತಿದ್ರು. ಜಾನು, ಸ್ವೀಟಿ ಎಂದು ಅವಳನ್ನು ಮುತ್ತುವರೆದರು ಎಲ್ಲ. ಎಲ್ಲರ ಮುಖ ನೋಡಿದ ಜಾನು ನಿಟ್ಟುಸಿರು ಬಿಟ್ಟು, ಅಬ್ಬಾ, ಅಂತೂ ಎಲ್ಲರನ್ನ ನೋಡಿಬಿಟ್ಟೆ, ಈಗ ಸಮಾಧಾನ ಆಯಿತು ಎಂದು ನಕ್ಕಳು. ಅವಳ ತಲೆ ಸವರಿದ ಮಾಲತಿ, ಅಜ್ಜಿ, ನಿನಗೆ ಮಕ್ಕಳಿಗೆ ಏನಾಗುತ್ತೋ ಅಂತ ತುಂಬ ಹೆದರಿ ಬಿಟ್ಟಿದ್ವಿ. ಈ ಮನೆಯಲ್ಲಿ ಬಹಳ ವರ್ಷದ ನಂತರ ತೊಟ್ಟಿಲು ತೂಗ್ತಾ ಇದೆ. ಖುಷಿ ಪಡುವ ಸಮಯದಲ್ಲಿ ಏನೇನೋ ಆಗಿ ಹೋಯಿತು ಎಂದು ಹೇಳಿದಾಗ ಅವರ ಕೈ ಹಿಡಿದು, ಚಿಂತೆ ಮಾಡಬೇಡಿ ಅಜ್ಜಿ, ಒಂದಲ್ಲ 2 ತೊಟ್ಟಿಲು ಕಟ್ಟಬೇಕು ಎಂದು ಕಣ್ಣು ಮಿಟುಕಿಸಿ ನಕ್ಕಳು. ಹಾಂ, ಎಲ್ಲ ಇಷ್ಟಕ್ಕೆ ಮುಗೀತು ಅಲ್ವಾ, ಅದೇ ನೆಮ್ಮದಿ ಎಂದು ಸುಮಿತ್ರಾ ಅವರು ಹೇಳಿದಾಗ ಅವರನ್ನೇ ನೋಡಿದ ಜಾನು, ಎಲ್ಲಿ ಮುಗೀತು ಅತ್ತೆ, ಈಗಷ್ಟೇ ಪ್ರಾರಂಭ ಆಗಿದೆ ಎಂದು ನಕ್ಕು. ಇನ್ನು ಮಕ್ಕಳು ಅಳುವ ಸದ್ದು ಕೇಳಬೇಕು, ಈ ನನ್ನ ಕ್ಯೂಟ್ ಮೈದಾ ಮದುವೆ ಆಗಬೇಕು, ಆಮೇಲೆ ನನ್ನ ಮುತ್ತು ನಾದಿನಿ ನನಗೆ ಅತ್ತಿಗೆ ಆಗಿ ಬರಬೇಕು, ಆಮೇಲೆ ಅವರಿಗೆ ಒಂದು ಹೆಣ್ಣು ಮಗು ಆಗಬೇಕು, ನಾನು ಹಠ ಮಾಡಿ ಅವಳನ್ನು ನನ್ನ ಮಗನಿಗೆ ತಂದುಕೊಳ್ಬೇಕು, ಇಷ್ಟೆಲ್ಲ ಇದೆ, ಆಗಲೇ ಎಲ್ಲ ಮುಗೀತು ಅಂತ ನಿಟ್ಟುಸಿರು ಬಿಡುತ್ತಾ ಇದ್ರಲ್ಲ, ಕತೆ ಈಗಷ್ಟೇ ಶುರುವಾಗಿದೆ ಎಂದು ನಗು ಮುಖದಿ ಹೇಳಿದವಳ ನೋಡಿ ನೆಮ್ಮದಿ ಆದರೂ ಎಲ್ಲ. ಈ ಮಾತು ಹರಟೆ ನಿಂತು ಹೋಗಿ ತುಂಬ ದಿನ ಆಗಿತ್ತಲ್ಲ. ಅವಳು ಸರಿಯಾಗಿ ಮಾತನಾಡುತ್ತಿದ್ದುದು ಗಮನಿಸಿ ದಯಾನಂದ್ ಅವರು ರಾಮ್ ಕಡೆಗೆ ನೋಡಿದಾಗ ಕಣ್ಣಿನಲ್ಲೇ ಸುಮ್ಮನಿರುವಂತೆ ಹೇಳಿದ, ರಾಮ್, ನಿಮ್ಮ ತಪ್ಪುಗಳನ್ನೆಲ್ಲ ಹೇಳಿ ಕ್ಷಮೆ ಕೇಳಿದ್ರಿ, ಮತ್ತೆ ನನ್ನ ತಪ್ಪು ಹೇಳೋದು ಬಿಟ್ಟೆ ಯಾಕೆ ಕಣ್ಣು ಬಿಟ್ಟು ಮಗನನ್ನು ಹೆದರಿಸ್ತಾ ಇದ್ದೀರಾ ಎಂದು ತುಟಿ ಉಬ್ಬಿಸಿ ಹೇಳಿ, ಅತ್ತೆ, ಮಾವ, ಅಜ್ಜ, ಅಜ್ಜಿ ಎಲ್ಲ ಕೇಳಿ, ನಾನು ಒಮ್ಮೆ ನಮ್ಮ ಕಬೋರ್ಡಲ್ಲಿ ದನ್ವಿ ಹಾಕುತ್ತಿದ್ದ ಬಟ್ಟೆ ನೋಡಿದೆ. ಆಮೇಲೆ ಸೌರಭ್ ನನಗೆ ಸ್ವಲ್ಪ ವಿಷಯ ಮುಟ್ಟಿಸಿ ರಾಮ್ ಬಳಿ ನಿಜ ಕೇಳು ಅಂತ ಹೇಳ್ದ. ಅದಕ್ಕೆ ರಾಮ್ ಬಳಿ ಅನುಮಾನ ಪಟ್ಟು ಅವರನ್ನು ಕೇಳಿದೆ. ಅವರು ನನಗೆ ಬೈದರು ಅಂತ ಮನೆ ಬಿಟ್ಟು ಹೋದೆ. ಆಮೇಲೆ ಚಿಕ್ಕದಾಗಿ ಆಕ್ಸಿಡೆಂಟ್ ಆಯಿತು, ಆದರೆ ನನಗೆ ಮಾನಸಿಕ ಒತ್ತಡ ಇರಲಿಲ್ಲ, ನಿಜ ತಿಳಿಯೋಕೆ ನಾಟಕ ಮಾಡಿದೆ ಎಂದು ಒಂದು ಕಣ್ಣು ಮುಚ್ಚಿ, ಇದು ತಪ್ಪು ಅಂತ ಗೊತ್ತಾಯಿತು, ರಾಮ್ ಬಳಿ ಸಾರಿ ಕೇಳಿದ್ದೀನಿ, ಈಗ ನಿಮ್ಮ ಬಳಿ ನೀವು ಕ್ಷಮಿಸಲೇಬೇಕು, ಇಲ್ಲಾಂದರೆ ಮಕ್ಕಳ ಜೊತೆ ನಿಮಗೆ ತಾತ, ಅಜ್ಜಿ, ಚಿಕ್ಕು ಅಂತ ಹೇಳಿ ಕೊಡೋದಿಲ್ಲ ನೋಡಿ ಎಂದು ಹೇಳಿದಾಗ ಎಲ್ಲ ನಕ್ಕು ಬಿಟ್ಟರು. ಆ ಮಗುವಿನ ಮನಸ್ಸಿನ ಹುಡುಗಿ ನೋಡಿ. ಸರಿ, ಎಲ್ಲ ಕ್ಷಮಿಸಿ ಬಿಟ್ಟಿದ್ದಾರೆ, ಆದರೆ ಬಿಡು, ನೀನಿಲ್ಲಿ ಜಾಸ್ತಿ ಕುಳಿತುಕೊಳ್ಳುವ ಹಾಗಿಲ್ಲ ಎಂದು ಹೇಳಿ ಅವಳನ್ನು ಎತ್ತಿಕೊಂಡು, ಅಪ್ಪಾಜಿ, ಅಮ್ಮ, ಅತ್ತೆ, ಮಾವ, ಇನ್ಮೇಲೆ ಈ ರಾಮನ ಕಾಟ ಜಾಸ್ತಿ ಆಗುತ್ತೆ ನೋಡಿ, ಮಲ್ಗು, ತಿನ್ನು, ಮಲ್ಗಿ, ರೆಸ್ಟ್ ಮಾಡು, ಅಷ್ಟೇ ನನ್ನ ಕತೆ ಎಂದು ನಕ್ಕು ಹೇಳಿದವಳ ಕೆನ್ನೆಗೆ ಮುತ್ತು ಕೊಟ್ಟು ಕೋಣೆಗೆ ಕರೆದುಕೊಂಡು ಹೋದ ರಾಮ್. ಮಾತ್ರೆಯ ಪ್ರಭಾವಕ್ಕೆ ಬೇಗ ನಿದ್ರೆಗೆ ಜಾರಿದವಳ ಹಣೆಗೆ ಹೂ ಮುತ್ತು ಕೊಟ್ಟವ, ಇವತ್ತು ನೀನು ಬುದ್ಧಿ ಓಡಿಸಲಿಲ್ಲ ಅಂದಿದ್ರೆ ಅದಕ್ಕೆ ಅನಿಸುತ್ತೆ ತಾಯಿ ಅನ್ನೋದು ಹುಟ್ಟುವ ಮುನ್ನವೇ ಮಕ್ಕಳ ಬಗ್ಗೆ ಅಷ್ಟೊಂದು ಪ್ರೀತಿ, ಇನ್ಮೇಲೆ ನಾನು ನಿನ್ನ 3 ಅಲ್ಲ 1000 ಪಟ್ಟು ಹೆಚ್ಚು ಪ್ರೀತಿ ಮಾಡ್ತೀನಿ ಎಂದು ನಕ್ಕೋ ಕೆಳಗೆ ನಡೆದ. ಎಲ್ಲ ಕ್ಲಿಯರ್ ಆಯಿತು ಅಲ್ವಾ ಗೌಡ್ರೆ, ಬಂದದಕ್ಕೆ ತುಂಬ ಧನ್ಯವಾದಗಳು, ಇವತ್ತು ಇಲ್ಲೇ ಇರಿ, ನಾಳೆ ಬೆಳಗ್ಗೆ ಹೋಗುವಂತ್ರಿ ಎಂದು ಹೇಳಿದಾಗ ಮೇಲೆದ್ದು, ನೀನು ಎಲ್ಲಿಗೆ ಹೋಗ್ತಾ ಇದೀಯಾ ಅಂತ ಗೊತ್ತು, ಕಣ್ಣೆ ಬಿಡದ ಕೂಸನ್ನು ಕೊಲ್ಲೋದಕ್ಕೆ ನೋಡಿದವರ ಬಿಡಬೇಡ ಎಂದು ಅವನ ಬೆನ್ನು ತಟ್ಟಿದ್ರು. ಹಾಂ, ಅವರಿನ್ನೂ ಬದುಕುವುದು ಅನುಮಾನ ಎಂದು ಹೇಳಿದ್ದನ್ವಿ ಅಪ್ಪ ಅಮ್ಮನ ನೋಡಿ, ಅಂಕಲ್ ಪ್ಲೀಸ್ ನೀವು ಇಲ್ಲೇ ಇರಿ, ನಮ್ಮ ದನಿ ಜೊತೆ ಇದ್ದರೆ ಅಮ್ಮ ಸಹ ಮೊದಲಂತೆ ಆಗಬಹುದು ಎಂದು ಹೇಳಿದಾಗ ಅವರು ಒಪ್ಪಿದರು. ಇನ್ನೇನಿದೆ, ತಾನು ಮೊದಲೇ ಇಟ್ಟಿದ್ದ ಕೆಲವು ವಸ್ತು ತೆಗೆದುಕೊಂಡು ಗೋಡನ್ ಕಡೆಗೆ ನಡೆದಿದ್ದ. ಅದಾಗಲೇ ಅಭಿ ಕೊಟ್ಟಿದ್ದ ಏಟು ತಿಂದು ಸಾಕಾಗಿ ಹೋಗಿದ್ರು ಕೀಚಕರು. ಮೈ ಮೇಲೆ ಬೆಳಕು ಬಂದಾಗ ತಲೆ ಎತ್ತಿ ನೋಡಿದ್ರು. ಕೈಯಲ್ಲಿ 4-6 ಆಯುಧ ಹಿಡಿದು ಒಳ ಬಂದ. ಹೇ ರಾಮ್, ನನಗೆ ಒಂದು ಸರಿ ಕೋಪ ಬಂದಿದ್ದಕ್ಕೆ ಇಷ್ಟ ಅನುಭವಿಸಿದ್ದೆಯಾ, ಈಗ ಮತ್ತೆ ನಮ್ಮ ತಂಟೆಗೆ ಬಂದರೆ ಸರಿ ಇರೋದಿಲ್ಲ ಎಂದು ಕೂಗಿದ ಸೌರಭ್ ಅವನನ್ನು ಕಟ್ಟಿದ್ದ ಚೇರ್ ಜಾಡಿಸಿ ಒದ್ದ. ಏನಂದೆ, ಅನುಭವಿಸ್ತೀನ, ಒಮ್ಮೆ ನಿನ್ನ ಬಿಟ್ಟ ಹಾಗೆ ಮತ್ತೆ ಬಿಡ್ತೀನಿ ಅಂದ್ಕೊಂಡಿದ್ಯಾ ಎಂದು ಹೇಳಿದವ ಅವನ ಮುಂದೆ ಚೇರಲ್ಲಿ ಕುಳಿತು, ವಿಲನ್ಗಳ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ತೋರಿಸ್ಬಿಟ್ರಿ, ಆದರೆ ಜನಕ್ಕೆ ಒಬ್ಬ ಹೀರೋ ಕೋಪ ಮಾಡಿಕೊಂಡ್ರೆ, ಅದು ಸಹ ಮೊದಲು ವಿಲನ್ ಆಗಿದ್ದು ಆಮೇಲೆ ಹೀರೋ ಆಗಿರುವ ಈ ಹೀರೋ ಕೋಪ ಮಾಡಿಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾಗೋದು ಬೇಡವಾ ಎಂದು ಕೈಯಲ್ಲಿ ಕಟ್ಟಿಂಗ್ ಪ್ಲೇಯರ್ ಹಿಡಿದು, ನನ್ನ ಹೆಂಡ್ತಿನಲ್ಲಿ ಕಾಲಲ್ಲಿ ಒದ್ದೆ ಅಲ್ವಾ ನೀನು ಎಂದು ರಮಣ್ ಕಾಲಿನ ಉಗುರು ಕಿತ್ತಿದ್ದ ರಾಮ, ಅಲ್ಲಲ್ಲ, ಅವರ ಪಾಲಿನ ರಾವಣ. ಅಮ್ಮ ಎಂದು ಕೂಗಿದ ಜೋರಾಗಿ. ಅವನ ಉಗುರಿನ ಮೇಲೆ ಖಾರದ ಪುಡಿ ಉದುರಿಸಿ, ಏನಂದ ನೀನು, ರಕ್ತ ನೋಡಬೇಕು ಅಂತ ಅಲ್ವಾ, ನೋಡ್ಕೊ ನೋಡ್ಕೊ ಎಷ್ಟು ರಕ್ತ ಬರ್ತಿದೆ ಎಂದು ಹೇಳುತ್ತಾ ಅವನ ಕಾಲಿನ 10 ಬೆರಳಿನ ಉಗುರು ಕಿತ್ತವ. ಇದು ಮೊದಲ ದಿನ, ಇನ್ನೂ 1 ವಾರ ಸಮಯ ಇದೆ, ನೋಡ್ಕೋವಂತೆ ಎಂದು ಹೇಳಿ ಬಿದ್ದು ಒದ್ದಾಡುತ್ತಿದ್ದ ಸೌರಭ್ ಕೈ ಹಿಡಿದು, ಈ ಕೈ ಅಲ್ವಾ ನನ್ನ ಜಾನು ಕೂದಲು ಹಿಡಿದು ಎಳೆದಿದ್ದು ಎಂದು ಅವನ ಕೈಯಲ್ಲಿನ ಎಲ್ಲ ಬೆರಳು ಪಟಪಟನೆ ಮುರಿದಿದ್ದ ರಾಮ್. ಅವರ ಆಕ್ರಂದನ ಕೋಣೆಯ ತುಂಬ ಆವರಿಸಿತ್ತು. ಅಹ, ಅಮ್ಮ, ನನ್ನ ಹೆಂಡತಿ ತಾಯಿ ಆಗ್ತಿದ್ದಾಳಂತ ಗೊತ್ತಾಗಿ ಅವಳನ್ನು ಹಿಂಸೆ ಮಾಡೋದಕ್ಕೆ ಕರೆದುಕೊಂಡು ಬಂದ್ರಿ ಅಲ್ವಾ, ಈಗ ಅನುಭವಿಸಿ ಎಂದು ಮುರಿದು ಹೋದ ಬೆರಳಿಗೆ ಮತ್ತೆ ರಾಡ್ ತೆಗೆದುಕೊಂಡು ಹೊಡೆದಿದ್ದ. ಅಮ್ಮ,
ರಾಮ್ ಬಿಟ್ಟು ಬಿಡು ನಮ್ಮನ್ನು, ನಾವು ಹೋಗ್ತೀವಿ, ಮತ್ತೆ ಈ ಕಡೆ ತಲೆ ಹಾಕೋದಿಲ್ಲ ಎಂದು ಅರಚಾಡುತ್ತಿದ್ದ ಸೌರಭ್. ಅಯ್ಯೋ, ಒಮ್ಮೆ ನಿನ್ನ ಬಿಟ್ಟು ಇಲ್ಲಿಯವರೆಗೂ ನೋವು ತಿನ್ನೋ ರೀತಿ ಆಗಿದೆ, ಮತ್ತೆ ನಿನ್ನ ಬಿಡುವ ಚಾನ್ಸ್ ಇಲ್ಲ ಕಣೋ ದದ್ದು ಎಂದು ಅವನ ತಲೆ ಮೇಲೆ ಪುಟ್ಟ ಚಾಕುವಿನಿಂದ ಗಾಯ ಮಾಡಿ, ಇದು ಆರಂಭ ಅಷ್ಟೆ. ನನ್ನ ದೇವತೆನ ಕೊಂದು ಆ ಕೊಲೆಯನ್ನು ನನ್ನ ಭಾಮೈದನಿಗೆ ಕಟ್ಟೋಕೆ ನೋಡಿದ್ರಿ ಅಲ್ವಾ. ನಾವು ಇಷ್ಟು ದಿನ ಅನುಭವಿಸಿರುವ ನೋವು ವೇದನೆ ಎಲ್ಲವನ್ನೂ ಬಡ್ಡಿ ಸಮೇತ ನೀವು ಅನುಭವಿಸುವಂತೆ ಮಾಡಲೇಬೇಕು ಅಲ್ವಾ. ಮಾಡಿಯೇ ತೀರ್ತೀನಿ ಎಂದು ನಕ್ಕು ಅವನನ್ನು ಸರಿಯಾಗಿ ನೋಡಿ, ಹೌದು, ನೀನು ನಿನ್ನ ತಮ್ಮ ಒಂದೇ ರೀತಿ ಇದ್ದೀರಾ ಅಲ್ವಾ, ನೋಡೋಕೆ ಸೇಮ್. ಸತ್ತು ಹೋದ ಅವನು ಪಾಪ ಮಾಡಿರಲಿಲ್ಲ, ಆದರೆ ನೀನು ಪಾಪ ಮಾಡಿ ಬದುಕಿ ಬಿಟ್ಟಿದ್ದೀಯಾ ಎಂದು ಹೇಳಿದಾಗ ಸೌರಭ್ ಮನ ಕುದಿಯಿತು. ಏಯ್, ನನ್ನ ತಮ್ಮನ ಕೊಂದ ನಿನ್ನ ಫ್ಯಾಮಿಲಿನ ಸುಮ್ಮನೆ ಬಿಡೋದಿಲ್ಲ ಕಣೋ ನಾನು ಎಂದು ಮತ್ತೆ ಅರಚಲು ಅವನ ಬಾಯಿಗೆ ಖಾರದ ಪುಡಿ ಹಾಕಿದ. ಅಷ್ಟೇ, ಇಷ್ಟು ಹೊತ್ತು ಇದ್ದ ಕೋಪ ವೇಷ ಎಲ್ಲ ಹೋಗಿ ಈಗ ಕೆಮ್ಮತೊಡಗಿದ ಅವ ಸಾಯಲು ಬಿಡದೆ ನೀರು ಅವನ ಬಾಯಿಗೆ ಸುರಿದು, ನೀವು ಸಾಯಬಾರ್ದು, ಬದುಕಬೇಕು, ಬದುಕಿ ನರಳಿ ನರಳಿ ಸಾಯಬೇಕು ಎಂದು ಹೇಳಿ ಅಲ್ಲಿಂದ ಆಚೆ ಹೆಜ್ಜೆ ಹಾಕಿದವ. ನೋಡಿ, ಇವಾಗಲೇ ಹೇಳ್ತಾ ಇದ್ದೀನಿ, ಇವರಲ್ಲಿ ಒಬ್ಬನು ತಪ್ಪಿಸ್ಕೊಂಡ್ರೆ ನಿಮ್ಮ ಜೀವನ ಕತ್ತಲೆ ಆಗುತ್ತೆ. ನಾನು ಹೇಳಿದಷ್ಟೇ ನಿಮ್ಮ ಕೆಲಸ. ಅವರಿಗೆ ತಿನ್ನೋಕೆ ತೊಳೆಯೋಕೆ ಅಷ್ಟೇ ಕೈ ಬಿಚ್ಚಬೇಕು, ಕಾಲಿಗೆ ಹಾಕಿರುವ ಚೈನ್ ಹಾಗೆ ಇರಬೇಕು ಎಂದು ಹೇಳಿ ಮತ್ತಷ್ಟು ವಿಷಯ ಅವರಿಗೆ ತಿಳಿಸಿ ನಡೆದ ಅಭಿಯ ಜೊತೆ. ರಾಮ್ ಅವನ ತಮ್ಮ ಅಂತ ಏನೋ ಹೇಳ್ತಾ ಇದ್ರಲ್ಲ, ಏನು ಎಂದು ಅಭಿ ಕೇಳಿದಾಗ ಸಣ್ಣದಾಗಿ ನಕ್ಕು, ಮಾಡಿದ ಕೊಲೆನ ನಿಮ್ಮ ಮೇಲೆ ಹಾಕಿ ಕೈ ತೊಳೆದುಕೊಳ್ಳೋದಕ್ಕೇನೋ ನೋಡಿದ್ರು, ಆದರೆ ನನ್ನ ಕೈಲಿ ಸಿಕ್ಕಿಕೊಂಡ್ರು. ನಾನು ಜಸ್ಟ್ ಇವನನ್ನು ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದೆ. ಇವನ ತಮ್ಮ ಬಂದು ಬಲಿಯಾದ, ಆಮೇಲೆ ಇವನು ತಲೆ ಮರೆಸ್ಕೊಂಡಿದ್ದ, ಈಗ ಬಂದು ಮತ್ತೆ ಸಿಕ್ಕೊಂಡಿದ್ದಾನೆ. ಅವನ ಚಿಂತೆ ಬಿಡಿ ಎಂದು ಹೇಳಿ, ನನ್ನ ಪ್ರಿನ್ಸೆಸ್ ಇವಾಗ ತುಂಬ ಡಿಸ್ಟರ್ಬ್ ಆಗಿರ್ತಾಳೆ, ಅವಳನ್ನು ಸಂಭಾಳಿಸೋದು ನೋಡಿ, ನಾನು ನಿಮ್ಮ ತಂಗಿ ಆರೋಗ್ಯ ನೋಡಿಕೊಳ್ತೀನಿ ಎಂದು ಹೇಳಿದಾಗ ತಲೆ ಆಡಿಸಿ ನಕ ಅಭಿ. ಇಬ್ಬರು ಬಂದು ಇಳಿದರು ಮನೆಯ ಮುಂದೆ. ಎಲ್ಲವೂ ಸಹಜವಾಗಿತ್ತು. ಮೊದಲು ತನ್ನ ಕೋಣೆಗೆ ಓಡಿದರ ಮಂಚದ ಮೇಲೆ ಮಲಗಿದ್ದ ಮಡದಿಯ ನೋಡಿದ. ಇನ್ನೂ ಎದ್ದಿಲ್ಲ ಅಮ್ಮವರು, ಟ್ಯಾಬ್ಲೆಟ್ ಪವರ್ ಅನಿಸುತ್ತೆ ಎಂದು ನಕ್ಕು ಬೇಗ ಬೇಗ ಸ್ನಾನ ಮಾಡಿ ಫ್ರೆಶ್ ಆಗಿ ಕೈಯಲ್ಲಿ ಆಗಿದ್ದ ಚಿಕ್ಕ ಪುಟ್ಟ ಗಾಯಕ್ಕೆ ಔಷಧಿ ಹಾಕಿ ಅವಳ ಬಳಿ ಬಂದ. ರಾಮ್, ಎಲ್ಲಿದ್ದೀರಾ, ಬೇಗ ಬನ್ನಿ, ಇವರು ನಮ್ಮ ಪಾಪುಗಳ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಎಂದು ಕನ್ವರಿಸುತ್ತಾ. ಇಲ್ಲ ಕಂದ, ನೀವು ಹೆದರಬೇಡಿ ಆಯಿತಾ, ನಾನು ಇರ್ತೀನಿ ನಿಮ್ಮ ಜೊತೆ, ನಿಮಗೆ ಏನೂ ಆಗೋದಿಲ್ಲ ಎಂದು ತನ್ನ ಒಡಲ ಮೇಲೆ ಕೈ ಇಟ್ಟು ನುಡಿದಾಗ ಅವಳ ಪಕ್ಕ ಬಂದು ಮಲಗಿ ಮೆಲ್ಲಗೆ ಅವಳ ತಲೆಯನ್ನು ಎತ್ತಿ ತನ್ನ ಎದೆಯ ಮೇಲೆ ಇರಿಸಿಕೊಂಡ. ಇಲ್ಲಿ ಯಾರೂ ಇಲ್ಲ ಜಾನು, ನಾನು ನೀನು ನಮ್ಮ ಕಂದ ಮಗಳು ಅಷ್ಟೇ, ಹೆದರಬೇಡ, ಇನ್ನು ಮುಂದೆ ಯಾವ ಪೀಡೆ ಸಹ ಬರುವುದಿಲ್ಲ ನಮ್ಮ ಮಧ್ಯೆ ಎಂದು ಹೇಳುತ್ತಾ ಅವಳ ತಲೆ ನೇವರಿಸಿದ. ರಾಮ್, ರಾಮ್, ಎಲ್ಲೂ ಹೋಗಬೇಡೆ, ಅವರು ಬಂದ್ಬಿಡ್ತಾರೆ ಎಂದು ಅವನ ಶರ್ಟನ್ನು ಗಟ್ಟಿಯಾಗಿ ಹಿಡಿದು, ಪಾಪು, ಅಪ್ಪ ಎಲ್ಲಿ ಅಮ್ಮ, ಭಯ ಆಗ್ತಿದೆ ಅಂತ ಕೇಳ್ತಾ ಇದ್ವು ಎಂದಾಗ ತುಟಿ ಮರಿಯಲ್ಲಿ ನಕ್ಕು, ಇಲ್ಲೇ ಇದ್ದೀನಲ್ಲ ನಿಮ್ಮ ಕಣ್ಣುಗಳಾಗಿ ಎಂದು ನಕ್ಕು ಅವಳ ನೆತ್ತಿಗೆ ತುಟಿ ಒತ್ತಿದ. ಯಾವಾಗಲೂ ಈ ರಾಮ್ ಈ ಜಾನಕಿ ಜೊತೆ ಇದ್ದೇ ಇರ್ತಾನೆ, ನೀವು ಭಯ ಪಡದೆ ನೆಮ್ಮದಿಯಾಗಿ ಮಲಗಿ ಎಂದು ಅವಳ ಒಡಲಿಗೂ ಮುತ್ತು ಕೊಟ್ಟು ಅವಳ ಮಿಟುಕಾಟ ನಿಂತು ಸುಮ್ಮನೆ ಮಲಗಿದ್ಲು. ಇತ್ತ ದನಿಯ ಕೋಣೆಗೆ ಮೆಲ್ಲಗೆ ಬಂದ ಅಭಿ. ಆಗಷ್ಟೇ ಸ್ನಾನ ಮಾಡಿ ಬಂದು ಕುಳಿತಿದ್ಲು ಕಿಟಕಿಯ ಬಳಿ. ತಲೆಯ ಕೂದಲನ್ನು ಸಹ ಒಣಗಿಸದೆ ಇದ್ದವಳ ನೋಡಿ ಬೇಸರ ಆಗಿತ್ತು ಅವನಿಗೂ. ಹೇ ಧನು ಎಂದು ಮೆಲ್ಲಗೆ ಕರೆದ. ಅವನ ದನಿಗೆ ಹಿಂದೆ ತಿರುಗಿ ನೋಡಿ ಮತ್ತೆ ದಿಗಂತದತ್ತ ನೋಟ ನೆಟ್ಟವಳು. ಧನು ಅಲ್ಲ, ಧನಿ ಅಂತ ಹೇಳಿ ಅಭಿ ಅವರೇ, ನಾನು ಧನ್ವಿ ಅವರಲ್ಲ ಎಂದು ನೀರಸವಾಗಿ ಹೇಳಿದ್ಲು. ಅವಳನ್ನೇ ನಿನ್ನಲ್ಲಿ ನೋಡ್ತಾ ಇದ್ದೀನಿ ಧನು, ಬೆಳಗ್ಗೆ ಅಷ್ಟೆಲ್ಲ ಹೇಳಿದ ಮೇಲೂ ಹೀಗೆ ಮಾತಾಡ್ತಾ ಇದೀಯಾ ನೋಡು ನೀನು ಎಂದು ಹೇಳಿ ಅವಳ ಕೈ ಹಿಡಿದು, ಧನಿ, ಅವರು ಅನ್ನೋದಕ್ಕೆ ಅವಳು ಬೇರೆ ಅಲ್ಲ, ನಿನ್ನ ಅಕ್ಕನೋ ತಂಗಿನೋ, ಒಟ್ಟಾರೆ ನಿನ್ನ ಹೊಡ ಹುಟ್ಟಿದವಳು ಎಂದು ಅವಳ ತಲೆ ಹಿಡಿದು ತನ್ನೆದೆಗೆ ಒರಗಿಸಿಕೊಂಡು, ಧನ್ವಿನ ಎಷ್ಟು ಪ್ರೀತಿ ಮಾಡುತ್ತಿದ್ದೆ ಅಂತ ಮಾತಿನಲ್ಲಿ ಹೇಳೋದಕ್ಕಾಗೋದಿಲ್ಲ, ಅಷ್ಟು ಪ್ರೀತಿ ಜೊತೆ ಮತ್ತಷ್ಟು ಸೇರಿಸಿ ನಿನಗೆ ಕೊಡ್ತೀನಿ, ಒಪ್ಪಿ ನನ್ನ ಜೊತೆ ಇರು ಪ್ಲೀಸ್ ಎಂದು ಹೇಳಿದಾಗ ಮರು ಮಾತಾಡದೆ ಅವನ ಎದೆಗೆ ಹಣೆ ಒತ್ತಿ ಬಿಕ್ಕಿದಳು ದನಿ. ಮತ್ತೆ ಸಿಗುವ. ಕತೆ ಇಷ್ಟ ಆಗ್ತಿದ್ರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ. ಕತೆ ಮುಗೀತು ಅಂದ್ಕೋಬೇಡಿ, ಇನ್ನೂ ಸ್ವಲ್ಪ ಇದೆ, ನಮ್ಮ ಲಕ್ಕಿಗೆ ಮದುವೆ ಮಾಡಬೇಕಲ್ವಾ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ, ಸದಾ ನಿಮ್ಮ ಪ್ರೋತ್ಸಾಹ ಬಯಸ್ತೀನಿ ನಾನು.